ಸೂರ್ಯ ಚಂದ್ರರಿರುವುದು ಎಷ್ಟು ಸತ್ಯವೋ 2028ರಲ್ಲಿ ರಾಜು ಕಾಗೆಯವರೇ ನಮ್ಮ ನಾಯಕರು ಅನ್ನೋದು ಅಷ್ಟೇ ಸತ್ಯ. ಕಾಗವಾಡ ಕ್ಷೇತ್ರದ ಸಾಮಾಜಿಕ ಜಾಲತಾಣ ಸಂಚಾಲಕ ಸಂಭಾಜಿ ವಾಗ್ಮೋಡೆ ಅವರ 2028ರ ಚುನಾವಣೆಗೆ ಸಂಬಂಧಿಸಿದಂತೆ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವದಂತಿಗಳಿಗೆ ಸ್ಪಷ್ಟನೆ ನೀಡಿದ್ದಾರೆ. 2028ರ ಚುನಾವಣೆಯಲ್ಲಿ ರಾಜು ಕಾಗೆ ಅವರು ಬದಲಿಗೆ ಚಿದಾನಂದ ಸವದಿ ಅವರು ಸ್ಪರ್ಧಿಸುತ್ತಾರೆ ಎಂದು ಸುದ್ದಿ ಕೇವಲ ಊಹಾಪೋಹ ಎಂದು ಸಂಭಾಜಿ ಅವರು ಹೇಳಿದರು. ರಾಜು ಕಾಗೆ ಅವರು ಕ್ಷೇತ್ರದಲ್ಲಿ ಕೈಗೊಂಡ ಬಸವೇಶ್ವರ ಏತ ನೀರಾವರಿ ಯೋಜನೆ, ಬಸ್ ಸೌಕರ್ಯ ಮತ್ತು ಸಮುದಾಯ ಭವನಗಳಂತಹ ಜನಪದ ಕೆಲಸಗಳನ್ನು ವಾಗ್ಮೋಡೆ ಶ್ಲಾಘಿಸಿದ್ದಾರೆ. ರಾಜು ಕಾಗೆ ಮತ್ತು ಲಕ್ಷ್ಮಣ್ ಸವದಿ ಅವರು ರಾಮ ಲಕ್ಷ್ಮಣರಂತೆ ಒಗ್ಗಟ್ಟಿನಿಂದ ಕೆಲಸ ಮಾಡುತ್ತಿದ್ದಾರೆ ಮತ್ತು ಅವರ ನಡುವೆ ಯಾವುದೇ ಭಿನ್ನಾಭಿಪ್ರಾಯವಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಜನರ ಗೊಂದಲ ಬಗೆಹರಿಸಲು ಈ ವಿಡಿಯೋ ಮಾಡಲಾಗಿದ್ದು, ಇಂತಹ ಸುಳ್ಳು ಸುದ್ದಿಗಳನ್ನು ಹರಡುವುದನ್ನು ನಿಲ್ಲಿಸಬೇಕು ಎಂದು ವಿನಂತಿಸಿದ್ದಾರೆ. ನಮಸ್ಕಾರ, ನಾನು ಸಂಭಾಜಿ ವಾಗ್ಮೋಡೆ, ಸಾಮಾಜಿಕ ಜಾಲತಾಣದ ಸಂಚಾಲಕರು, ಕಾಗವಾಡ ಮತಕ್ಷೇತ್ರ. ಇವತ್ತು ಎಲ್ಲ ಅಭಿಮಾನಿಗಳಲ್ಲಿ ಮತ್ತು ಜನರಲ್ಲಿ ವಿನಂತಿಸಿಕೊಳ್ಳೋದೇನೆಂದ್ರೆ, ಇವತ್ತು 2028ರ ಇಲೆಕ್ಷನ್ದಲ್ಲಿ ರಾಜವನ್ನ ಕಾಗೆ ಬದಲಿಗೆ ಚಿದಾನಂದ ಸವದಿ ಅವರು ಶಾಸಕರಾಗಿ ಬರ್ತಾರ ಅಂತ ಹೇಳಿ ಮುಂದಿನ ಶಾಸಕರಂತ ಹೇಳಿ ಅವರ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಾದ ವಾಟ್ಸಾಪ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ಚರ್ಚೆಯನ್ನ ಹುಟ್ಟಾಕ್ತಾ ಇದ್ದಾರೆ. ಇದರ ನಡುವೆ ಜನರಿಗೆ ಗೊಂದಲಗಳಾಗ್ತಾ ಇದೆ. ಇದಕ್ಕೆ ಸ್ಪಷ್ಟನೆ ಕೊಡಬೇಕಂತ ಹೇಳಿ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಈ ಭೂಮಿ ಮೇಲೆ ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯವೋ ಅಷ್ಟೇ ಈ ಕಾಗವಾಡ ಮತಕ್ಷೇತ್ರಕ್ಕೆ ರಾಜವನ್ನ ಕಾಗೆಯವರೇ ಶಾಸಕರಾಗಿ ಇರೋದು ಅಷ್ಟೇ ಸತ್ಯ ಅಂತ ಹೇಳಲು ಬಯಸ್ತಾ ಇದ್ದೀನಿ. ಈ ಭಾಗದಲ್ಲಿ ಹಲವಾರು ವರ್ಷಗಳಿಂದ ನೆನಗುದ್ದಿಗೆ ಬಿದ್ದಿರುವಂತ ಬಸವೇಶ್ವರ ಏತ ನೀರಾವರಿ ಆಗಲಿ, ಈ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಗ್ರಾಮಗಳಿಗೆ ಬಸ್ ಸೌಕರ್ಯ ಹಾಗೂ ಎಲ್ಲಾ ಗ್ರಾಮಗಳಲ್ಲಿ ಸಮುದಾಯ ಭವನ, ಒಳ್ಳೆ ಸರ್ಕಾರಿ ಯೋಜನೆಗಳು ಜಾರಿಗೆ ತಂದು ಈ ಬಾರಿ ಭಾಗದಲ್ಲಿ ಒಳ್ಳೆಯ ಜನಪ್ರಿಯತೆಯನ್ನು ಗಳಿಸಿರುವಂತ ನಮ್ಮ ಧೀಮಂತ ನಾಯಕರಾದಂತ ರಾಜವನ್ನ ಕಾಗೆ ಅವರ ಬಗ್ಗೆ ಅಪಪ್ರಚಾರ ಮಾಡ್ಲಾಗ್ತಾ ಇದೆ. ಇದನ್ನ ತಾವೆಲ್ಲ ನಿಲ್ಲಿಸಬೇಕು. ಅದೇ ರೀತಿ ಇದರಲ್ಲಿ ಯಾವುದೇ ಹುರುಳಿಲ್ಲ ಮತ್ತು ಇಲ್ಲಿವರೆಗೆ ರಾಮ ಮತ್ತು ಲಕ್ಷ್ಮಣ ಜೋಡೆತ್ತಂತ ಗುರ್ತಿಸಿಕೊಂಡು ಬಂದಿದ್ದಾರೆ. ಇದೇ ರೀತಿ ಮುಂದೆ ಕೂಡ ಅವರು ಇರ್ತಾರೆ. ಅವರಲ್ಲಿ ಯಾವುದೇ ವೈಮನಸ್ಸು ಇರೋದಿಲ್ಲ. ಅದಕ್ಕ ರಾಜವನ್ನ ಕಾಗೆಯವರ ಬದಲಿಗೆ ಅಪಪ್ರಚಾರ ಮಾಡೋದನ್ನ ನಿಲ್ಲಿಸ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.